ಹಲೋ, ಗುಡ್ ಮಾರ್ನಿಂಗ್, ಶುಭೋದಯ. ಇವತ್ತಿನ ನುಡಿಮುತ್ತು ಏನಪ್ಪ ಅಂತಂದರೆ, ಕಾಯುವ ತಾಳ್ಮೆ ಇರುವವರು ಎಂದೂ ಸಹ ಇನ್ನೂ ಎಷ್ಟು ಹೊತ್ತು ಎಷ್ಟು ದಿನ ಅಂತ ಕೇಳಬಾರ್ದಂತ. ಕಾರಣ ಏನಪ್ಪ ಅಂತ ಅಂದರೆ, ನದಿಯೂ ಸಹ ಯಾರಿಗೂ ಇಲ್ಲಿವರೆಗೂ ಕೇಳಿಲ್ಲ ಸಮುದ್ರ ಇನ್ನೂ ಎಷ್ಟು ದೂರ ಇದೆ ಅಂತ. ಅದಕ್ಕೂ ಗೊತ್ತಿಲ್ಲ ಸಮುದ್ರ ಎಷ್ಟು ದೂರ ಇದೆ ಅಂತ. ಆದರೂ ಸಹ ಸಮುದ್ರವನ್ನು ಸೇರುವ ತವಕದಲ್ಲಿ ಅದು ಹರಿದು ಹೋಗ್ತಾ ಇರುತ್ತೆ, ಸಮುದ್ರವನ್ನು ಸೇರೇ ಸೇರುತ್ತೆ. ಹಾಗಾಗಿ ನಿಮಗೆ ಗುರಿ ಮುಟ್ಟುವ ತವಕ ಇದ್ದಾಗ ನೀವು ಸಹ ತಾಳ್ಮೆಯಿಂದ ಕಾಯಬೇಕು ಅಂತ ಹೇಳ್ತಾ ಇದೆ ಇವತ್ತಿನ ನುಡಿಮುತ್ತು. ಒಂದು ಪುಟ್ಟ ಕತೆ ಹೇಳಬೇಕು ಅಂದರೆ, ಒಬ್ಬ ಹುಡುಗ ಇರ್ತಾನೆ. ಆ ಹುಡುಗನಿಗೆ ಕೆಲಸ ಮಾಡಬೇಕು ಅಂತ ಏನೋ ಆಸೆ, ಆದರೆ ಕೆಲಸ ಎಲ್ಲೂ ಸಿಗ್ತಾ ಇರೋದಿಲ್ಲ. ಆದರೆ ಒಂದೇ ಒಂದು ಶಾರ್ಟ್ಕಟ್ ಇರುತ್ತೆ. ಅವನ ಸ್ನೇಹಿತ ರಾಜನ ಬಳಿ ಕೆಲಸ ಮಾಡ್ತಾ ಇರ್ತಾನೆ. ಸೊ ಇವನಿಗೂ ಸಹ ಕೇಳಬಾರ್ದು ಅಂತ ಇರುತ್ತೆ, ಆದರೆ ಏನು ಮಾಡೋದು, ಕೆಲಸ ಸಿಕ್ಕೋದೇ ಇಲ್ಲ. ಕೊನೆಗೆ ಅವನ ಬಳಿ ಹೋಗಿ ಕೇಳ್ತಾನೆ, ನಿನಗೆ ಹೇಗಿದ್ದರೂ ಸಹ ಮಹಾರಾಜರ ಬಳಿ ಕೆಲಸ ಮಾಡ್ತಿದೆ ಅಲ್ವಾ, ನನಗೂ ಏನಾದರೂ ಒಂದು ಕೆಲಸವನ್ನು ಕೊಡಿಸು ಅಂತ. ಆಗ ಅವನು ಕೇಳ್ತಾನೆ, ಏನು ಕೆಲಸ ಮಾಡ್ತೀಯಾ, ಏನು ಕೆಲಸ ಬರುತ್ತೆ? ಆಗ ಅವನು ಹೇಳ್ತಾನೆ, ಎಲ್ಲ ಕೆಲಸ ಮಾಡಬಲ್ಲೆ, ಆದರೆ ಎಲ್ಲವುದು ಚೂರು ಚೂರು, ಯಾವುದೂ ಪೂರ್ತಿ ಬರೋದಿಲ್ಲ. ಆದರೆ ನೀನೇನೇ ಕೆಲಸ ಕೊಟ್ಟರೂ ಸಹ ನಿಷ್ಠೆಯಿಂದ ಮಾಡ್ತೀನಿ ಅಂತ. ಅವನು ಸರಿ, ಹಾಗಿದ್ರೆ ನಾನು ಮಹಾರಾಜರ ಬಳಿ ಕರ್ಕೊಂಡು ಹೋಗ್ತೀನಿ ಅಂತ ಮಹಾರಾಜರ ಬಳಿ ಕರ್ಕೊಂಡು ಹೋಗ್ತಾನೆ. ಮಹಾರಾಜರು ಸಹ ಅದೇ ಪ್ರಶ್ನೆಯನ್ನು ಕೇಳ್ತಾರೆ, ನಿನಗೇನು ಕೆಲಸ ಬರುತ್ತೆ ಅಂತ. ಆಗ ಅವನು ಹೇಳ್ತಾನೆ, ಇಲ್ಲ ಪ್ರಭುಗಳೇ, ನನಗೆ ಯಾವ ಕೆಲಸವೂ ಪೂರ್ತಿ ಬರೋದಿಲ್ಲ, ಆದರೆ ಸ್ವಲ್ಪ ಎಲ್ಲ ಕೆಲಸವೂ ಬರುತ್ತೆ. ನೀವು ಯಾವುದೇ ಕೆಲಸವನ್ನು ಕೊಟ್ಟರೂ ಸಹ ನಾನು ಮಾಡ್ತೀನಿ ಅಂತ ಹೇಳ್ತಾನೆ. ಅವನು ಹೇಳೋ ಆ ನೇರ ನುಡಿಗೆ ಮಹಾರಾಜನಿಗೆ ತುಂಬ ಇಷ್ಟ ಆಗತ್ತೆ. ಸರಿ, ಇವತ್ತಿನಿಂದ ಕೆಲಸಕ್ಕೆ ಇಟ್ಕೊಳ್ಳೋಣ ಅಂತ ಕೆಲಸಕ್ಕೆ ಇಟ್ಕೊತಾನೆ. ಆದರೆ ಯಾವ ಕೆಲಸವನ್ನು ಸಹ ಕೊಡೋದಿಲ್ಲ, ಯಾಕೆಂದರೆ ಅವನಿಗೆ ಯಾವ ಕೆಲಸನೂ ಪೂರ್ತಿ ಬರೋದಿಲ್ಲ ಅಲ್ವಾ. ಆದರೂ ಸಹ ಸ್ವಲ್ಪ ದಿನ ಕಳೆದ ಮೇಲೆ ಮಹಾರಾಜನಿಗೆ ಅನಿಸುತ್ತೆ, ಇವನಿಗೆ ಏನಾದರೂ ಕೆಲಸ ಕೊಡಬೇಕು ಅಂತ. ತಕ್ಷಣ ಏನು ಮಾಡ್ತಾನೆ, ನೋಡು, ಈ ಗುಡ್ಡ ಹತ್ತಿ ಇಳಿದ್ರೆ ಇನ್ನೊಂದು ಪುಟ್ಟ ಗ್ರಾಮ ಇದೆ, ಆ ಗ್ರಾಮವೂ ಸಹ ನಮ್ಮ ರಾಜ್ಯಕ್ಕೆ ಸೇರುತ್ತೆ. ತುಂಬ ಜನಕ್ಕೆ ಗೊತ್ತಿಲ್ಲ ಅದು ನಮ್ಮ ರಾಜ್ಯಕ್ಕೆ ಸೇರುತ್ತೆ ಅಂತ. ನೀನು ಅಲ್ಲಿ ಹೋಗಿ ಅಲ್ಲಿನ ಜನರ ಬಳಿ ಕಪ್ಪವನ್ನು ಸಂಗ್ರಹಿಸ್ಕೊಂಡು ಬಾ, ತುಂಬ ವರ್ಷದಿಂದ ಅವರು ಕಪ್ಪವನ್ನು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಇವನು ಹೋಗ್ತಾನೆ. ಹೋದಾಗ ಆ ಊರು ಬರಗಾಲದಿಂದ ಪೀಡಿತ ಆಗ್ತಾ ಇರುತ್ತೆ. ಮಹಾರಾಜರಿಗೆ ಆ ವಿಷಯ ಗೊತ್ತಿರೋದಿಲ್ಲ. ಆ ರೀತಿ ಬರಗಾಲದಿಂದ ಪೀಡಿತ ಆಗಿರೋದಕ್ಕೆ ಅಲ್ಲಿಯ ಜನರು ಯಾರೂ ಸಹ ಕಪ್ಪವನ್ನು ಕೊಟ್ಟಿರೋದಿಲ್ಲ. ಇವನು ಅವರು ಏನು ಸೈನನ್ನು ಹಾಕ್ಕೊಟ್ಟಿರ್ತಾರೆ, ಆ ಪತ್ರವನ್ನು ತೊಗೊಂಡು ಹೋಗಿರ್ತಾನೆ. ನೋಡಿ, ಇಷ್ಟಿಷ್ಟು ಜನ ಇಷ್ಟಿಷ್ಟು ದುಡ್ಡನ್ನು ಕೊಡಬೇಕು, ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾನೆ. ಒಬ್ಬೊಬ್ಬರ ಹೆಸರನ್ನು ಕೂಗ್ತಾ ಇರ್ತಾನೆ. ಒಬ್ಬೊಬ್ಬರು ಮುಂದೆ ಬಂದು, ಹೌದಾ, ಕೊಡ್ತೀವಿ, ಸ್ವಲ್ಪ ದಿನ, ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾನೆ. ಇವನಿಗೂ ಗೊತ್ತಾಗತ್ತೆ 2 ವರ್ಷದಿಂದ ಬರಗಾಲದಲ್ಲಿದ್ದಾರೆ. ಅಪ್ಪಿತಪ್ಪಿ ಈ ವರ್ಷ ಮಳೆ ಬಂದರೂ ಸಹ ಆ ಬರಗಾಲಕ್ಕೆ ಅದು ಸರಿ ತೂಗುತ್ತೆ, ಈ ವರ್ಷವೂ ಸಹ ಅವರಿಗೆ ಕೊಡೋಕ್ಕಾಗೋದಿಲ್ಲ ಅಂತ ಅವನಿಗೆ ಗೊತ್ತಾಗುತ್ತೆ. ತಕ್ಷಣ ತನಗೆ ತಾನೇ ಒಂದು ಘೋಷಣೆಯನ್ನು ಮಾಡಿಬಿಡ್ತಾನೆ. ಮಹಾರಾಜರು ನಿಮ್ಮೆಲ್ಲ ಸಾಲವನ್ನು ಮನ್ನಾ ಮಾಡಿಬಿಟ್ಟಿದ್ದಾರೆ, ಕಂದಾಯವನ್ನು ಮನ್ನಾ ಮಾಡಿಬಿಟ್ಟಿದ್ದಾರೆ, ಮುಂದಿನ ವರ್ಷದಿಂದ ಕಟ್ಕೊಂಡು ಹೋಗಿ ಅಂತ. ಆದರೆ ಆ ಜನ ಇನ್ನೂ ಸಹ ಹತಾಶರಾಗಿ ಅವನ ಕೈಯಲ್ಲಿದ್ದಂತಹ ಪತ್ರಗಳನ್ನೇ ನೋಡ್ತಾ ಇರ್ತಾರೆ. ಏಕೆಂದರೆ ಇವನೇನೋ ಹೇಳ್ತಾನೆ, ಆದರೆ ಇವನು ಮತ್ತೆ ರಾಜ್ಯಕ್ಕೆ ಹೋದಾಗ ಮತ್ತೆ ಇನ್ನೊಬ್ಬರು ಯಾರೋ ಕೇಳ್ಕೊಂಡು ಬಂದೇ ಬರ್ತಾರಲ್ವಾ ಅನ್ನೋ ಒಂದು ಕೊರಗು ಅವರಲ್ಲಿರುತ್ತೆ. ಇವನಿಗೆ ಸೂಕ್ಷ್ಮವಾಗಿ ಆ ಜನರನ್ನೆಲ್ಲ ನೋಡಿದಾಗ ಗೊತ್ತಾಗುತ್ತೆ, ಓಕೆ, ಇವರೆಲ್ಲ ಈ ಥರ ಯೋಚನೆ ಮಾಡ್ತಿದ್ದಾರೆ ಅಂತ. ಏನು ಮಾಡ್ತಾನೆ, ಅಲ್ಲೇ ಉರಿಯುತ್ತಿದ್ದಂತಹ ಬೆಂಕಿಗೆ ಅವನ ಕೈಲಿದ್ದಂತಹ ಎಲ್ಲ ಪತ್ರಗಳನ್ನು ಸುಟ್ಟು ಬಿಡ್ತಾನೆ. ನಿಮ್ಮ ಸಾಲ ನಿಜವಾಗ್ಲೂ ಸಹ ಮನ್ನಾ ಆಯಿತು, ನೀವು ಸಾಲನೂ ಕೊಡಬೇಡಿ, ಕಪ್ಪವನ್ನು ಕೊಡಬೇಡಿ, ಮುಂದಿನ ವರ್ಷದಿಂದ ಕಟ್ಕೊಂಡು ಹೋಗಿ ಅಂತ ಹೇಳ್ತಾನೆ. ಜನರಿಗೆಲ್ಲ ತುಂಬ ಖುಷಿಯಾಗತ್ತೆ. ಜನರು ಆ ರಾಜನನ್ನು ದೇವರ ಹಾಗೆ ಕಾಣಕ್ಕೆ ಶುರು ಮಾಡ್ತಾರೆ. ಅಂದರೆ, ಅಯ್ಯೋ, ಅವನೇ ನಮ್ಮ ಭಗವಂತನಪ್ಪ, ಅಷ್ಟು ಅವನ ಮೇಲೆ ಪ್ರೀತಿ ಇನ್ನೂ ಜಾಸ್ತಿ ಆಗುತ್ತೆ. ಇವನು ರಾಜ್ಯಕ್ಕೆ ಮರಳಿ ಬಂದಾಗ ರಾಜನಿಗೆ ಅಲ್ಲಿ ನಡೆದಂತಹ ಎಲ್ಲ ಘಟನೆಗಳನ್ನು ಹೇಳ್ತಾನೆ. ಆದರೆ ರಾಜನಿಗೆ ಎಲ್ಲೋ ಒಂದು ಕಡೆ ಇವನು ಮಾಡಿದ್ದು ತಪ್ಪಾಯ್ತಾ ಅನ್ನೋದು ಒಂದು ಸಣ್ಣ ಅಳುಕಿರುತ್ತೆ. ಆದರೂ ಸಹ ಹೋಗಲಿ ಬಿಡು, ಏಕೆಂದರೆ ಆ ಪ್ರದೇಶ ಇರೋದು ನಮ್ಮ ರಾಜ್ಯದಲ್ಲೇ ಅಂತ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ.
ಆ ಜನನು ಬದುಕೊಳ್ಳಿ ಅಂತ ಈ ರಾಜನೂ ಸಹ ಸುಮ್ಮನಾಗ್ಬಿಡ್ತಾರೆ. ಸ್ವಲ್ಪ ದಿನ ಕಳೆದಾಗ ಏನಾಗುತ್ತೆ, ಬೇರೊಂದು ರಾಜ್ಯದ ರಾಜರುಗಳು ಏನು ಮಾಡ್ತಾರೆ, ಇವನ ಮೇಲೆ ಆಕ್ರಮಣ ಮಾಡ್ತಾನೆ. ಆಕ್ರಮಣ ಮಾಡಿದಾಗ ಈ ರಾಜ ಎಲ್ಲೋ ಹೋಗಿ ತಲೆ ಮರೆಸ್ಕೊಳ್ಳೇಬೇಕಾಗಿರುತ್ತೆ. ಇವನಿಗೆ ಎಲ್ಲೂ ಸಹ ಎಲ್ಲಿ ಹೋಗಿ ಅಡ್ಕೋಬೇಕು ಅಂತ ಜಾಗನೇ ಸೂಚಿಸೋದಿಲ್ಲ. ಆಗ ಇದೇ ವ್ಯಕ್ತಿ ಹೇಳ್ತಾನೆ, ಬನ್ನಿ ಆ ಗ್ರಾಮದವರು ನಿಮ್ಮನ್ನು ದೇವರ ಹಾಗೆ ಕಾಣ್ತಾರೆ, ನೀವಲ್ಲಿ ಔಸಿಡ್ಕೋಬಹುದು ಅಂತ ಹೇಳಿ ಆ ರಾಜನನ್ನು ಮತ್ತು ರಾಜನ ಪರಿವಾರದವರನ್ನು ಆ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತಾನೆ. ಆ ಪ್ರದೇಶಕ್ಕೆ ಕರೆದುಕೊಂಡು ಹೋದಾಗ ಅಲ್ಲಿಯ ಜನ ನಿಜವಾಗ್ಲೂ ಸಹ ದೇವರನ್ನು ಎಷ್ಟು ಪ್ರೀತಿ ಭಕ್ತಿಯನ್ನು ಮಾಡ್ತಾರೋ ಅಷ್ಟೇ ಭಕ್ತಿ ಮತ್ತು ಪ್ರೀತಿಯನ್ನು ಈ ರಾಜನ ಮೇಲೂ ಮಾಡ್ತಾ ಇರ್ತಾರೆ. ಆ ರಾಜನನ್ನು ಕರೆದು ಅವನಿಗೆ ಆತಿಥ್ಯವನ್ನು ಕೊಟ್ಟು, ಇದು ನಿಮ್ಮದೇ ಜಾಗ, ನೀವು ಕೊಟ್ಟಂತಹ ಭಿಕ್ಷೆ ಇದು, ನೀವು ಸುರಕ್ಷಿತವಾಗಿದ್ದೀರಾ ಅಂತ ಹೇಳಿ ಆ ಸಮಸ್ಯೆಗಳು ಬಗೆಹರಿಯೋವರೆಗೂ ಆ ರಾಜನನ್ನು ಅವರು ತುಂಬ ಜೋಪಾನ ಮಾಡ್ತಾರಂತೆ. ಆಗ ಆ ರಾಜ ಆ ವ್ಯಕ್ತಿಯನ್ನು ಕರೆದುಬಿಟ್ಟು ಹೇಳ್ತಾನೆ, ನೀನವತ್ತು ಇವರ ಪುಟ್ಟ ಹಣವನ್ನು ಮನ್ನಾ ಮಾಡಿದೆ, ಆದರೆ ಇವರು ನನಗೆ ಜೀವವನ್ನೇ ದಾನ ಮಾಡಿಬಿಟ್ರು, ಇವರ ಋಣವನ್ನು ನಾನು ಹೇಗೆ ತೀರಿಸಲಿ ಅಂತ ಕೇಳ್ತಾನಂತೆ. ಅಂದರೆ ಕೆಲವೊಮ್ಮೆ ಏನಾಗುತ್ತೆ, ನಮಗೆ ಅದು ತುಂಬ ಚಿಕ್ಕ ಸಹಾಯ ಆಗಿರಬಹುದು, ಆದರೆ ಆ ವ್ಯಕ್ತಿಗೆ ಅದು ತುಂಬ ದೊಡ್ಡ ಸಹಾಯ ಆಗಿರುತ್ತೆ. ಅದಕ್ಕೆ ನಮ್ಮ ಹಿರಿಯರು ಹೇಳೋದು, ಆನೆಗೆ ಒಂದು ತುತ್ತಾದರೆ ಆ ಒಂದು ತುತ್ತಿನಲ್ಲಿ ಸಾವಿರಾರು ಇರುವೆಗಳ ಜೀವ ಇದೆ ಅಂತ, ಅಂದರೆ ಅದಕ್ಕೆ ಒಂದು ದಿನದ ಊಟ ಆಗಿರುತ್ತೆ ಅಂತ. ಹಾಗಾಗಿ ಆ ಚಿಕ್ಕ ಚಿಕ್ಕ ಸಹಾಯಗಳು ನಾವು ಮಾಡಿದ್ದು ಯಾವತ್ತೋ ಒಂದು ದಿನ ಮರಳಿ ಬಂದೇ ಬರುತ್ತೆ. ನಮಗೆ ತಾಳ್ಮೆ ಇರಬೇಕು ಅಷ್ಟೆ. ಏನಂತೀರಾ? ಯೋಚನೆ ಮಾಡಿ. ಥ್ಯಾಂಕ್ ಯು.